ಕುವೆಂಪುವನ್ನು ಪೂಜಿಸುವುದು, ಆರಾಧಿಸುವುದು, ಗೌರವಿಸುವುದು ಅಂದರೆ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸೋದಲ್ಲ. ಕುವೆಂಪುವನ್ನು ನಾವು ಗೌರವಿಸುವುದಾದರೆ ಅವರ ಸಂದೇಶವನ್ನು ಪಾಲಿಸಬೇಕು ಅಲ್ವಾ? ಕುವೆಂಪು ಅವರ ಈ ಸಾಲುಗಳನ್ನು ನಿಮಗೋಸ್ಕರ ಓದ್ತಾ ಇದ್ದೀನಿ. ಅದರ ಅರ್ಥಗೀರ್ಥಗಳು ಸೃಷ್ಟಿಕರ್ತನಿಗಿರಲಿ, ಅದರ ಅರ್ಥಗೀರ್ಥಗಳು ಸೃಷ್ಟಿಕರ್ತನಿಗಿರಲಿ, ವ್ಯರ್ಥ ಜಿಜ್ಞಾಸೆಯಲ್ಲಿ ಕಾಲಹರಣವದೇಕೆ, ಬಾರಯ್ಯ ಮಮ ಬಂಧು ಜೀವನ ಪಥದಳು ಒಂದಾಗಿ ಮುಂದುವರಿಯುವ, ಬಾರಯ್ಯ ಮಮ ಬಂಧು ಜೀವನ ಪಥದಳು ಒಂದಾಗಿ ಮುಂದುವರಿಯುವ, ಎಲ್ಲರನ್ನೂ ಒಟ್ಟಾಗಿ ಬೆಸೆಯುವ, ವಿಶ್ವಮಾನವತೆಯ ಕಡೆಗೆ ಕರೆದೊಯ್ಯುವಂತಹ ಮಹಾ ಸಂದೇಶವನ್ನು ಕುವೆಂಪು ಕೊಟ್ಟಿದ್ದಾರೆ. ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ, ಈ ಪಂಚಮಂತ್ರಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಯಾವ ಮೇಲು ಕೀಳು ಭೇದ ಭಾವಗಳು ಇಲ್ಲದೆ ಒಟ್ಟಾಗಿ ಪ್ರೀತಿ ಮತ್ತು ಮಮಕಾರದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಬದುಕಬಹುದು.